ಈಗ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ದ ಎಕ್ಸ್ಟ್ರೀಮಲ್ ಆಫ್ ದ ಫಂಕ್ಷನಲ್ 0 to pi by 2 y square minus y dash square minus 2y sin x dx under the end condition y of 0 is equal to 0, y of pi by 2 is equal to 0. ನೋಡಿ ಇದನ್ನ ಯಾವ ಥರ ಮಾಡಬೇಕು. ಫಸ್ಟ್ ಲೆಟ್ ಎಫ್ ಆಫ್ ಇದನ್ನ ಎಫ್ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಎಕ್ಸ್ ಕಾಮ ವೈ ಡ್ಯಾಶ್ ಈಸ್ ಈಕ್ವಲ್ ಟು ಅಂತ ಬರ್ಕೋಬೇಕು. ವೈ ಸ್ಕ್ವೇರ್ ಮೈನಸ್ ವೈ ಡ್ಯಾಶ್ ಸ್ಕ್ವೇರ್ ಮೈನಸ್ 2y sin x. ಫಸ್ಟು ಡೋ ಎಫ್ ಬೈ ಡೋ ವೈ ಮಾಡಬೇಕು. ಎಫ್ನ ವಿತ್ ರೆಸ್ಪೆಕ್ಟ್ ಟು ವೈ ಪಾರ್ಷಿಯಲಿ ಮಾಡಿದಾಗ ವೈ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ 2y, ವೈ ಇಲ್ಲಾಂದರೆ 0, 2 sin x ಕಾನ್ಸ್ಟೆಂಟು, ವೈಗೆ ಡಿಫ್ರೆನ್ಷಿಯೇಷನ್ 1. ಡೋ ಎಫ್ ಬೈ ಡೋ ವೈ ಈಸ್ ಈಕ್ವಲ್ ಟು 2y minus 2 sin x. ಈಗ ನೆಕ್ಸ್ಟ್ ಏನು ಮಾಡಬೇಕು, ಡೋ ಎಫ್ ಬೈ ಡೋ ವೈ ಡ್ಯಾಶ್ ಮಾಡಬೇಕು. ವಿತ್ ರೆಸ್ಪೆಕ್ಟ್ ಟು ವೈ ಡ್ಯಾಶ್ ಮಾಡಿದಾಗ ಇಲ್ಲಿ ವೈ ಡ್ಯಾಶ್ ಇಲ್ಲ, ಅದಕ್ಕೆ 0, ವೈ ಡ್ಯಾಶ್ ಸ್ಕ್ವೇರ್ಗೆ 2y ಡ್ಯಾಶ್, ಇಲ್ಲಿ ವೈ ಡ್ಯಾಶ್ ಇಲ್ಲ, ಅದಕ್ಕೆ 0. ಅಂದರೆ ಡೋ ಎಫ್ ಬೈ ಡೋ ವೈ ಡ್ಯಾಶ್ ಈಸ್ ಮೈನಸ್ 2y ಡ್ಯಾಶ್. ಆಮೇಲೆ ಯೂಲರ್ಸ್ ಈಕ್ವೇಷನ್ ಈಸ್ ಬರ್ಕೋಬೇಕು. ಫಾರ್ಮುಲಾ ಅದಕ್ಕೆ ಡೋ ಎಫ್ ಬೈ ಡೋ ವೈ ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಡೋ ಎಫ್ ಬೈ ಡೋ ವೈ ಡ್ಯಾಶ್ ಇಸ್ ಈಕ್ವಲ್ ಟು 0. ಈಗ ನೋಡಿ ಡೋ ಎಫ್ ಬೈ ಡೋ ವೈ ಅಂದರೆ 2y minus 2 sin x. ಡಿ ಬೈ ಡಿ ಎಕ್ಸ್ ಆಫ್ ಡೋ ಎಫ್ ಬೈ ಡೋ ವೈ ಡ್ಯಾಶ್ ಅಂದರೆ ಮೈನಸ್ 2y ಡ್ಯಾಶ್ ಇಸ್ ಈಕ್ವಲ್ ಟು 0. ಟು ವೈ ಮೈನಸ್ 2 sin x ಮೈನಸ್ ಇಂಟು ಮೈನಸ್ ಪ್ಲಸ್ 2y ಡಬಲ್ ಡ್ಯಾಶ್ ಆಗುತ್ತೆ ಇಸ್ ಈಕ್ವಲ್ ಟು 0. ಫಸ್ಟ್ 2y ಡಬಲ್ ಡ್ಯಾಶ್ ತೊಗೊಳ್ಳಿ, ಆಮೇಲೆ ಪ್ಲಸ್ 2y ತೊಗೊಳ್ಳಿ, ಮೈನಸ್ 2 sin x ಈ ಕಡೆ ತೊಗೊಳ್ಳಿ, ಪ್ಲಸ್ 2 sin x ಆಗುತ್ತೆ. 2ನ ಕ್ಯಾನ್ಸಲ್ ಮಾಡ್ಬೋದು. ಏನು ಬರುತ್ತೆ, ಡಿವೈಡೆಡ್ ಬೈ 2 ಮಾಡಿದಾಗ y ಡ್ಯಾಶ್ y ಡಬಲ್ ಡ್ಯಾಶ್ ಪ್ಲಸ್ y ಈಸ್ ಈಕ್ವಲ್ ಟು sin x ಬರುತ್ತೆ. ಇಲ್ಲಿ ನೋಡಿ ಇದಕ್ಕೆ ಡಿ ಸ್ಕ್ವೇರ್ ವೈ ಅಂತ ಬರ್ಕೋಬೇಕು, ಪ್ಲಸ್ y ಈಸ್ ಈಕ್ವಲ್ ಟು sin x. ಆಮೇಲೆ ಏನು ಮಾಡಬೇಕು, ವೈನ ಕಾಮನ್ ತೊಗೋಬೇಕು. ಡಿ ಸ್ಕ್ವೇರ್ ಪ್ಲಸ್ 1 ಇಂಟು ವೈ ಈಸ್ ಈಕ್ವಲ್ ಟು sin x. ಈಗೇನು ಮಾಡಬೇಕು, ಇದಕ್ಕೆ ಆಕ್ಸಿಲರಿ ಈಕ್ವೇಷನ್ ಈಸ್ ಅಂತ ಬರ್ಕೋಬೇಕು. ಡಿ ಸ್ಕ್ವೇರ್ಗೆ ನಾಲ್ಕು ಇಟ್ಕೊಳ್ಳಿ, ಎಮ್ ಸ್ಕ್ವೇರ್ ಪ್ಲಸ್ 1 ಈಸ್ ಈಕ್ವಲ್ ಟು 0. ಎಮ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಪ್ಲಸ್ 1 ಈ ಕಡೆ ಬಂದರೆ ಮೈನಸ್ 1 ಆಗುತ್ತೆ. ಎಮ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಮೈನಸ್ 1 ಆಗುತ್ತೆ. ಎಮ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಐ ಆಗುತ್ತೆ. ಈಗ ವೈ ಸಿ ಈಸ್ ಈಕ್ವಲ್ ಟು C1 ಕಾಸ್ ಎಕ್ಸ್ ಪ್ಲಸ್ ಆರ್ ಮೈನಸ್ ಐ ಇದ್ದರೆ C1 ಕಾಸ್ ಎಕ್ಸ್ ಪ್ಲಸ್ C2 sin x ಅಂತ ಬರೀಬೇಕು. ನಾಲ್ಕು ಇಟ್ಕೊಳ್ಳಿ, ಎಮ್ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ಯಾವಾಗಲೂ ನಾಲ್ಕು ಇಟ್ಕೊಳ್ಳಿ, ವೈ ಡಬಲ್ ಡ್ಯಾಶ್ ಪ್ಲಸ್ ವೈ ಅಥವಾ ಮೈನಸ್ ವೈ ಬಂದು ಇಲ್ಲಿ sin x e ಪವರ್ x ಕಾಸ್ ಎಕ್ಸ್ ಬಂದರೆ ಈ ಥರ ಡಿ ಸ್ಕ್ವೇರ್ ವೈ ಅಂತ ಬರ್ಕೊಂಡು ಮಾಡಬೇಕು. ಇದಕ್ಕೆ ಇನ್ವರ್ಸ್ ಆಪರೇಟರ್ ಮೆಥಡ್ ಅಂತೀವಿ. ಟು ಫೈಂಡ್ ದ ವ್ಯಾಲ್ಯೂ ಆಫ್ ವೈ ಅಂದರೆ ಸೊಲ್ಯೂಷನ್ ಆಫ್ ವೈನ ಫೈಂಡ್ ಮಾಡೋಕ್ಕೆ ಈ ಥರ ಮಾಡ್ತೀವಿ. ಇಲ್ಲಿ ನಾಲ್ಕು ಇಟ್ಕೊಳ್ಳಿ, ಇಫ್ ಎಮ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎ ಐ, ಎಮ್ ಏನಾದರೂ ಪ್ಲಸ್ ಆರ್ ಮೈನಸ್ ಎ ಐ ಫಾರ್ಮಲ್ಲಿ ಬಂದರೆ ಅದಕ್ಕೆ ವೈ ಸಿ ಬರೆಯೋದು C1 ಕಾಸ್ ಎ ಎಕ್ಸ್ ಪ್ಲಸ್ C2 sin x. ಈಗ ವೈ ಸಿ ಆದಮೇಲೆ ವೈ ಪಿ ಮಾಡಬೇಕು. ಇನ್ವರ್ಸ್ ಆಪರೇಟರ್ ಮೆಥಡಲ್ಲಿ ವೈನ ಫೈಂಡ್ ಮಾಡೋಕ್ಕೆ ಈ ಥರ ಮಾಡಬೇಕು. ಫಸ್ಟ್ ವೈ ಸಿ ಮಾಡಬೇಕು, ಆಮೇಲೆ ವೈ ಪಿ. ವೈ ಸಿನ ಬೈ ರೂಟ್ ನೋಡ್ಕೊಂಡು ಅಸ್ಯೂಮ್ ಮಾಡ್ಕೊಳ್ಳೋದು, ವೈ ಪಿನ ಇಲ್ಲಿ sin x ಬೈ ಡಿ ಸ್ಕ್ವೇರ್ ಪ್ಲಸ್ 1. ಇದಕ್ಕೆ ಪ್ರೊಸೀಜರ್ ವೈ ಪಿಗೆ ಯಾವ ಥರ ಅಂದರೆ ಇಲ್ಲಿ ನೋಡಿ,
ಇದು ಯಾವ ಫಾರ್ಮಲ್ಲಿದೆ ಅಂದರೆ ಸೈನ್ ಎ ಎಕ್ಸ್ ಬೈ ಎಫ್ ಆಫ್ ಡಿ ಅಥವಾ ಕಾಸ್ ಎ ಎಕ್ಸ್ ಬೈ ಎಫ್ ಆಫ್ ಡಿ ಇದ್ರೂ ಸೇಮ್ ಪ್ರೊಸೀಜರ್. ಏನಂದರೆ ಡಿನಾಮಿನೇಟ್ರಲ್ಲಿ ಡಿ ಸ್ಕ್ವೇರ್ ಇದ್ದರೆ ಡಿ ಸ್ಕ್ವೇರ್ ಬದಲು ಮೈನಸ್ ಎ ಸ್ಕ್ವೇರ್ ಹಾಕಬೇಕು. ಇಲ್ಲಿ ನೋಡಿ, ಎ ಅಂದರೆ ಏನು ಕಂಪೇರ್ ಮಾಡಿದಾಗ 1, ಹಿಯರ್ ಎ ಈಸ್ 1, ಡಿ ಸ್ಕ್ವೇರ್ ರೀಪ್ಲೇಸ್ ಬೈ ಮೈನಸ್ ಎ ಸ್ಕ್ವೇರ್ ಇಂಪ್ಲೈಸ್ ಡಿ ಸ್ಕ್ವೇರ್ ರೀಪ್ಲೇಸ್ ಬೈ ಮೈನಸ್ 1, ಎ ಸ್ಕ್ವೇರ್ ಈಸ್ 1 ಆಗುತ್ತೆ. ಮೈನಸ್ ಕಂಪಲ್ಸರಿ ಇರಬೇಕು. ಆಮೇಲೆ ಎ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಅಂದರೆ 1, ಮೈನಸ್ 1. ಇಲ್ಲಿ ಡಿ ಸ್ಕ್ವೇರ್ ಎಲ್ಲಿರುತ್ತೆ ಅಲ್ಲಿ ಮೈನಸ್ 1 ಆಗಬೇಕು. ಮೈನಸ್ 1 ಪ್ಲಸ್ 1 ಇದೇನಾಗುತ್ತೆ, ವೈ ಪಿ ಈಸ್ ಈಕ್ವಲ್ ಟು sin x by minus 1 plus 1 is 0. Since denominator is 0, denominator 0 ಬಂದರೆ ವೈ ಪಿಲಿ ಇದು ಯಾವ ಥರ ಮಾಡಬೇಕು ನೋಡಿ. ವೈ ಪಿ ಹಂಗೆ ಬರ್ಕೋಬೇಕು. ಇದನ್ನ ನೋಡ್ಕೊಂಡು ನೀವು ಚೇಂಜ್ ಮಾಡಬೇಕು. ವೈ ಪಿ ಹಂಗೆ ಬರೆದು ಪ್ರೊಸೀಜರ್ನ ಇಟ್ಕೊಳ್ಳಿ. ಎಕ್ಸು ಹೊರಗಡೆ ಮಲ್ಟಿಪ್ಲೈ ಮಾಡಬೇಕು. ಬ್ರ್ಯಾಕೆಟ್ ಒಳಗಡೆ ಸೈನ್ ಎಕ್ಸ್ನ ಹಂಗೆ ಇಟ್ಕೋಬೇಕು. ನ್ಯೂಮರೇಟರ್ನ ಡಿನಾಮಿನೇಟರ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. 2d ಡಿ ಸ್ಕ್ವೇರ್ಗೆ ವಿತ್ ರೆಸ್ಪೆಕ್ಟ್ ಟು ಡಿ ಡಿಫ್ರೆನ್ಷಿಯೇಟ್ ಮಾಡಬೇಕು. 2d ಪ್ಲಸ್ 0 ಅಂದರೆ 2d ಬರುತ್ತೆ. ಈಗ ಮತ್ತೆ ಏನು ಡಿ ಸ್ಕ್ವೇರ್ ರಿಪ್ಲೇಸ್ ಮಾಡಬೇಕು. ಆದರೆ ಇಲ್ಲಿರೋದೇನು ಡಿ. ಅದಕ್ಕೇನು ಮಾಡಬೇಕು, ಐ ಪಿ ಈಸ್ ಈಕ್ವಲ್ ಟು ಈ ಎಕ್ಸ್ನ ಐಡಲ್ ಆಗಿ ಇಟ್ಕೊಳ್ಳಿ. ಸೈನ್ ಎಕ್ಸ್ ಬೈ 2d ಇಂಟು ಡಿ ಮಲ್ಟಿಪ್ಲೈ ಬೈ ಡಿ ಡಿವೈಡ್ ಬೈ ಡಿ. ವೈ ಪಿ ಈಸ್ ಈಕ್ವಲ್ ಟು ಎಕ್ಸ್ನ ಐಡಲ್ ಆಗಿ ಇಟ್ಕೊಳ್ಳಿ. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್. 2ಡಿಗೆ ಡಿಫ್ರೆನ್ಷಿಯೇಷನ್ 2d ಇಂಟು ಡಿ ಅಂದರೆ ಡಿ ಸ್ಕ್ವೇರ್ ಆಗುತ್ತೆ. ಡಿ ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಅಂತ. ಡಿ ಸೈನ್ ಎಕ್ಸ್ ಅಂದರೆ ಜ್ಞಾಪಕ ಇಟ್ಕೊಳ್ಳಿ. ಡಿ ಸೈನ್ ಎಕ್ಸ್ ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಇದ್ದಂಗೆ ಅದು ಕಾಸ್ ಎಕ್ಸ್. ಅಗೇನ್ ಕಾಸ್ ಎಕ್ಸ್ ಬೈ ಎಫ್ ಆಫ್ ಡಿ ಇದ್ರು ಕಾಸ್ ಎ ಎಕ್ಸ್ ಬೈ ಎಫ್ ಆಫ್ ಡಿ ಇದ್ರು ಡಿ ಸ್ಕ್ವೇರ್ ರಿಪ್ಲೇಸ್ ಬೈ ಮೈನಸ್ ಎ ಸ್ಕ್ವೇರೇ ಮಾಡಬೇಕು. ಇಲ್ಲಿ ನೋಡಿ ಎ ಚೇಂಜ್ ಆಗಿಲ್ಲ, 1. ಅದಕ್ಕೆ ಇಲ್ಲೂ ಡಿ ಸ್ಕ್ವೇರ್ ಕೆಳಗಡೆ ಇದ್ದರೆ ಅದರ ಜಾಗದಲ್ಲಿ ಮೈನಸ್ 1 ಹಾಕ್ಕೋಬೋದು. ಇಲ್ಲೇನಾಗುತ್ತೆ, ವೈ ಪಿ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಕಾಸ್ ಎಕ್ಸ್ ಬೈ 2 ಇಂಟು ಮೈನಸ್ 1. ಇದೇನಾಯಿತು, ವೈ ಪಿ ಎಕ್ಸ್ ಕಾಸ್ ಎಕ್ಸ್ ಬೈ ಮೈನಸ್ 2 ಅಥವಾ ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಬೈ 2. ಆಮೇಲೆ ಏನು ಮಾಡಬೇಕು, ವೈ ಈಸ್ ಈಕ್ವಲ್ ಟು ವೈ ಸಿ ಪ್ಲಸ್ ವೈ ಪಿ ಮಾಡಬೇಕು. ವೈ ಈಸ್ ಈಕ್ವಲ್ ಟು ವೈ ಸಿ. ವಾಟ್ ಈಸ್ ವೈ ಸಿ? C1 cos x plus C2 sin x. C1 cos x plus C2 sin x plus yp ಅಂದರೆ ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಬೈ 2. ಇದು ಈಕ್ವೇಷನ್ 1 ಅಂದ್ಕೋಬೇಕು. ಈಗ ಇದು ಸೊಲ್ಯೂಷನ್ ಸಿಕ್ತು, ಆದರೆ C1 ಮತ್ತು C2 ಕಾನ್ಸ್ಟೆಂಟ್ ಇನ್ನೂ ಗೊತ್ತಿರಲ್ಲ. ಅದನ್ನ ಫೈಂಡ್ ಮಾಡೋಕ್ಕೆ ಏನಾದರೂ ಎಂಡ್ ಕಂಡೀಷನ್ ಕೊಟ್ಟಿದ್ರೆ ಅದನ್ನ ಅಪ್ಲೈ ಮಾಡಬೇಕು. ಫಸ್ಟ್ ಕಂಡೀಷನ್ ಏನು, y ಆಫ್ 0 ಈಸ್ ಈಕ್ವಲ್ ಟು 0. ಅದನ್ನ ಅಪ್ಲೈ ಮಾಡೋಣ. y ಆಫ್ 0 ಈಸ್ ಈಕ್ವಲ್ ಟು 0 ಇನ್ ಈಕ್ವೇಷನ್ 1 ಅಂತ ಬರ್ಕೊಳ್ಳೋಣ. ಈಗ ನೋಡಿ, y ಆಫ್ 0 ಈಸ್ ಈಕ್ವಲ್ ಟು 0 ಇನ್ ಈಕ್ವೇಷನ್ ಅಂದರೆ ಎಕ್ಸ್ ವ್ಯಾಲ್ಯೂ 0, ಇದು y ವ್ಯಾಲ್ಯೂ. ಇದು ರಫ್ ಬರೀತೀನಿ ನೋಡಿ. ಇದು ಎಕ್ಸು, ಇದು y. 1ನಲ್ಲಿ y ಜಾಗದಲ್ಲಿ ಏನಾಗಬೇಕು, 0. C1 ಎಕ್ಸ್ ಜಾಗದಲ್ಲಿ 0 ಅಂದರೆ ಕಾಸ್ 0 ಬರುತ್ತೆ, ಪ್ಲಸ್ C2 ಸೈನ್ 0 ಬರುತ್ತೆ, ಮೈನಸ್ 0 ಕಾಸ್ 0 ಬೈ 2. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಕಾಸ್ ಆಫ್ 0 ಅಂದರೆ 1, ಸೈನ್ ಆಫ್ 0 ಅಂದರೆ 0. ಇದೇನಾಗುತ್ತೆ, 0 ಈಸ್ ಈಕ್ವಲ್ ಟು C1 ಇಂಟು 1 C2 ಇಂಟು 0 ಮೈನಸ್ 0. C1 ಇಂಟು 1 ಅಂದರೆ C1, ಇದು ಕಂಪ್ಲೀಟ್ 0 ಆಗುತ್ತೆ. ದೇರ್ಫೋರ್ C1 ಈಸ್ 0. ಈ C1 ವ್ಯಾಲ್ಯೂನ ಈಕ್ವೇಷನ್ 1ಗೆ ಸಪ್ರೇಟ್ ಮಾಡ್ಕೋಬೇಕು. ಈಕ್ವೇಷನ್ 1 ಬಿಕಮ್ಸ್
ನೋಡಿ y ಈಸ್ ಈಕ್ವಲ್ ಟು C1 0 ಬರೀ ಉಳಿಯೋದೇನು C2 sin x 0 ಇಂಟು ಎನಿಥಿಂಗ್ 0 ಅಲ್ಲ, ಅದಕ್ಕೆ ನೋಡಿ 0 ಇಂಟು ಕಾಸ್ ಎಕ್ಸ್ ಅಂದರೂ 0, ಅದಕ್ಕೆ ಬರೀ 0 ಬರೀತೀನಿ. ನೆಕ್ಸ್ಟ್ ಕ್ವಶನ್ನು ನೆಕ್ಸ್ಟ್ ಕಂಡೀಷನ್ ಇದನ್ನ ನೀಟಾಗಿ ಬರ್ಕೊಳ್ಳೋಣ. y ಈಸ್ ಈಕ್ವಲ್ ಟು C2 sin x ಮೈನಸ್ ಎಕ್ಸ್ ಕಾಸ್ ಎಕ್ಸ್. ಬೈ ಯೂಸಿಂಗ್ ಎಂಡ್ ಕಂಡೀಷನ್ y ವ್ಯಾಲ್ಯೂ ಈ ಥರ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನು, y ಆಫ್ π/2 ಈಸ್ ಈಕ್ವಲ್ ಟು 0. ಇದು ಈಕ್ವೇಷನ್ 2ಗಾಗಿ, ಅಪ್ಡೇಟೆಡ್ ಈಕ್ವೇಷನ್ಗಾಗಿ y ಆಫ್ 0 ಈಸ್ ಈಕ್ವಲ್ ಟು y ಆಫ್ π/2 ಈಸ್ ಈಕ್ವಲ್ ಟು 0 ಇಂಟು, ಅಂದರೆ ಇದು x ವ್ಯಾಲ್ಯೂ, ಇದು y ವ್ಯಾಲ್ಯೂ. y ವ್ಯಾಲ್ಯೂ ಏನು 0, C2 x ಜಾಗದಲ್ಲಿ π/2 ಮೈನಸ್ π/2 ಕಾಸ್ π/2 ಬೈ 2. ಜ್ಞಾಪಕ ಇಟ್ಕೊಳ್ಳಿ, ಸೈನ್ π/2 ಅಂದರೆ 0, ಸೈನ್ π/2 ಅಂದ್ರೇನು 1, ಕಾಸ್ π/2 ಅಂದರೆ 0. ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಬೇಕು. ಇದೇನಾಗುತ್ತೆ, 0 ಈಸ್ ಈಕ್ವಲ್ ಟು C2 ಇಂಟು ಸೈನ್ π/2 ಈಸ್ 1 ಮೈನಸ್ ಕಾಸ್ π/2 0 ಅಂದರೆ ಕಂಪ್ಲೀಟ್ ಇದು 0 ಆಗುತ್ತೆ. therefore 0 is equal to C2, therefore C2 is equal to 0. Now equation 2 becomes ಅಂತ ಬರ್ಕೋಬೇಕು. y is equal to ನೋಡಿ 0 ಇಂಟು ಸೈನ್ ಎಕ್ಸ್ ಅಂದರೆ 0 ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಬೈ 2 ಅಂದರೆ ಫೈನಲ್ y ಆನ್ಸರ್ ಏನು ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಬೈ 2. ಇದೇ ಮೇನ್ ಸೊಲ್ಯೂಷನ್ ಬೈ ಯೂಸಿಂಗ್ ಎಂಡ್ ಕಂಡೀಷನ್ಸ್. ಥ್ಯಾಂಕ್ ಯು. ನೀಟಾಗಿ ಓದ್ಕೊಳ್ಳಿ.